ಕಳಪೆ ಬೀಜ ವಿತರಿಸಿದ ಅಂಗಡಿಯ ಮಾಲೀಕ ಹುಲಸಾಗಿ ಬೆಳೆದ ಮೆಕ್ಕೆಜೋಳ ಹತ್ತಿರ ಹೋಗಿ ತೆನೆ ಮುರಿದು ನೋಡಿದರೆ ಕಾಳುಗಳೇ ಇಲ್ಲ. ಎಸ್5 ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಪಿಡಿ ಕೋಟೆ ಗ್ರಾಮದ ರೈತರು ನಗರದ ಸಾರಿಗೆ ಬಸ್ ನಿಲ್ದಾಣದಲ್ಲಿರುವ ರಸಗೊಬ್ಬರ ಹಾಗೂ ಬಿತ್ತನೆ ಬೀಜ ಖಾಸಗಿ ಮಾರಾಟ ಅಂಗಡಿಯಲ್ಲಿ ಬಿಎಸ್ಟಿ ಅವತಾರ ಬಿತ್ತನೆ ಮೆಕ್ಕೆಜೋಳ ಖರೀದಿ ಮಾಡಿ ಬಿತ್ತನೆ ಮಾಡಿದ್ದು ಬೆಳೆ ಹುಲಸಾಗಿ ಬಂದಿದ್ದು ತೆನೆ ಬಿಚ್ಚಿ ನೋಡಿದ್ರೆ ಕಾಳೆ ಇಲ್ಲದ ತೆನೆ ನೋಡಿ ಬೀಜ ವಿತರಣೆ ಮಾಡಿದ ಅಂಗಡಿಗೆ ಬಂದು ಕೇಳಿದ್ರೆ ಕಂಪನಿಯವರಿಂದ ಬೀಜ ಕೊಡಿಸುತ್ತೇನೆ, ಇಲ್ಲವಾದ್ರೆ ದೂರು ಕೊಡಿ ಎಂದು ಅಂಗಡಿ ಬಾಗಿಲು ಹಾಕಿಕೊಂಡು ಹೋದ ಪ್ರಸಂಗ ಜರುಗಿದೆ. ಈಗಲೇ ರೈತರಿಗೆ ಬೆಳೆ ಬಾರದೆ ಬೆಲೆ ಕುಸಿತದಿಂದ ಕಂಗಾಲಾಗಿದ್ರೂ ಸಹ ಖಾಸಗಿ ಅಂಗಡಿಗಳಲ್ಲಿ ಕಳಪೆ ಮೆಕ್ಕೆಜೋಳ ವಿತರಣೆಯಿಂದ ರೈತರ ಕೈಗೆ ಬಂದ ಬೆಳೆ ಬಾಯಿಗೆ ಬರೆದಂತಾಗಿದೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಬಿತ್ತನೆ ಬೀಜ ವಿತರಣೆ ಮಾಡಿದ ಅಂಗಡಿ ವಿರುದ್ಧ ತನಿಖೆ ನಡೆಸಿ ರೈತರ ಬೆಳೆ ನಷ್ಟ ಪರಿಹಾರ ಕೊಡಿಸುವರೆ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್ ಮೌನೇಶ್ ಹಾಜರ್, ಪ್ರಜಾಪವ ಟಿವಿ, ಚಳ್ಳಕೆರೆ. 3 ಎಕರೆ ಬೀಜ ಹಾಕಿದ್ದೀನಿ, 8 ಪ್ಯಾಕೆಟ್ ತಗೊಂಡೋಗಿದ್ದೀನಿ. ಮಾತಾಡ್ರಿ, ಏನು ಸಮಸ್ಯೆ? ತಗೊಂಡೋಗಿದ್ದೀನಿ ಅಣ್ಣ. ಎಲ್ಲ ಬರೀ ಅರ್ಧ ತೆನಿಗೆ ಇದೆ ಕಾಳು, ಪೂರ್ತಿ ತೆನೆ ಕಾಳೆ ಇಲ್ಲ. 8 ಪ್ಯಾಕೆಟ್ಗೆ 220 ಪ್ಯಾಕೆಟ್ ಜೋಳ ಬೆಳಿಬೇಕಾಯ್ತು. ಒಂದು 100 ಚೀಲ ಕೂಡ ಜೋಳ ಆಗಲ್ಲ. ಗೊಬ್ಬರ ಏನು, ಊಡೇನು, ಔಷಧಿ ಏನು, ಬರೀ ಅರ್ಧ ಬರ್ಕ್ಲೆ ಇದಾವೆ. ಜೋಳ ಪೂರ್ತಿ ಇಲ್ಲೇ ಇಲ್ಲ. ನಾವೇನ್ ಮಾಡ್ಬೇಕಣ್ಣ? ನಾವ್ ಹಿಂಗ ಅರ್ಧ ಬರ್ತಾ ಬಂದ್ರೆ ನಾವೇನ್ ಮಾಡ್ಬೇಕು? ಇವ್ರ ಅಂಗಡಿಯವ್ರನ್ನ ಬಂದು ಕರೆ ಕಳ್ಸ್ಕೊಂಡು ತೋರ್ಸಿದ್ರು ಕೂಡ ಆಯ್ತಪ್ಪ ಕಂಪ್ನಿಯವ್ರು ಕರ್ಕೊಂಬತ್ತೀನಿ ಅಂತ ಹೇಳಿ ಇವತ್ತಿನವರೆಗೂ ಕಂಪ್ನಿಯವ್ರ ಇಲ್ಲ. ಹಾಕಿ 4 ತಿಂಗಳು 7ನೇ ತಿಂಗಳಾಗ ಹಾಕಿದ್ದು. ಇವ್ರಿಗೆ ಅಂಗಡಿಯವ್ರು ಬಂದು 1 ತಿಂಗಳಾಯ್ತು ನೋಡ್ಕೊಂಬಂದು. ಕಂಪ್ನಿಯವ್ರನ್ನ ಕರೆಸ್ತೀನಿ ಅಂದಿದ್ರು, ಕಂಪ್ನಿಯವ್ರು ಬಂದಿಲ್ಲ. ಅಂಗಡಿಯವ್ರು ಬಂದು ನೋಡ್ಕೊಂಬಂದ್ರು. ಅಣ್ಣ ನನ್ಗೇನ ಪರಿಹಾರ, ಈಗ ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡ್ಬೇಕು ನನ್ಗಂತ. ಬೀಜ ಪ್ಯಾಕೆಟ್ ನಿಮ್ ತಾಡ್ರ ಬೀಜ ಇಲ್ಲೇ ಇರ್ಬೇಕು. ಅದು ನನ್ನ ಫೋಟೋ ಐತಾ? ಫೋಟೋ ಈಗ ಅಣ್ಣ ನನಗೆ ಎಕರೆಗೆ ಬೀಜ ಏನಂತಾರೆ ಇವರು? ಬೀಜ ಏನು ಸಿಗಲ್ಲಪ್ಪ. ನೀವು ಕಂಪ್ನಿಯವ್ರು ಏನು ಕೊಡಲ್ಲ. ನೀವು ಎಲ್ಲಿಗಾನು ಅಲ್ಲ, ನೀವು ಕಂಪ್ನಿಯವ್ರ ಖರೀದಿ ಮಾಡಿದ್ರೆ ಅಂಗಡಿ ಜವಾಬ್ದಾರಿ ಇರ್ತಾನೆ. ಖರೀದಿ ಮಾಡೋದು ಅಂಗಡಿ ಬೀಜ. ಅಂಜನೇಯ ಗೋವಿಂದಪ್ಪ ಓಬಳೇಶಪ್ಪ, ಯಾವರು? ಕೇಡಿ ಕೋಟೆ. ಬೀಜ ಎಷ್ಟು ತಗೊಂಡಿದ್ರಿ? ಬೀಜ 9 ಪ್ಯಾಕೆಟ್. 9 ಪ್ಯಾಕೆಟ್ ತಗೊಂಡಿದ್ರಿ. ಬಿತ್ತನೆ ಮಾಡಿ ಎಷ್ಟು ದಿನ ಆಗೈತೆ? ಬಿತ್ತನೆ ಮಾಡಿ ಅವಾಗಲೇ ಒಂದು 3 ತಿಂಗಳಾಗಿರ್ತದೆ. 3 ತಿಂಗಳಾಯ್ತು. ಇದೇನು ಕಾಳು ಇಳುವರಿ ಬಂದಿಲ್ಲ? ಇಳುವರಿ ಏನು ಬಂದಿಲ್ಲ, ಅಷ್ಟೇ ಬಂದಿಲ್ಲ. ಈಗ ಏನಂತಾರೆ? ಕೇಳಿದ್ರೆ ಏನಂತಾರೆ? ಕೇಳಿ ಏನಂತಾರೆ ಅವರು? ಕೇಳಿದ್ರೆ ಏನಂತಾರೆ? ಅವ್ರನ್ನ ಕೇಳ್ಬೇಕು, ಇವ್ರನ್ನ ಕೇಳ್ಬೇಕು ಅಂತಾರೆ.